ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದೆ ನೋಡಿರಿ. ಇವತ್ತು ಬೆಳಗ್ಗೆ 7 ಗಂಟೆ ಆಗಿದೆ. ಇವತ್ತು ನಾಗರ ಪಂಚಮಿ ಅದಲ್ರಿ, ಅದಕ್ಕೆ ಹಾಲು ಎರೆಯೋಕೆ ಜಲ್ದಿ ಎದ್ದು ನೋಡಿರಿ. ಇವತ್ತು ಒಲಿ ಪೂಜೆ ಮಾಡೀನಿ ರೀ. ಮಾಡಿಬಿಟ್ಟು ಹಂಗೆ ಬೇಳೆ ಹಾಕ್ಬೇಕತ್ತ ಬೇಳೆ ಹಾಕ್ತಾಯಿದ್ದೆ ನೋಡಿರಿ. ಕಡಲೆ ಬೇಳೆ ಹಾಕ್ತಾಯಿದ್ದೀವಿ ನೋಡಿರಿ. ಹೆಸರು ಗಿಟ್ಟೀನಿ ರೀ. ಆ ಕಡೆಗೆ ಈ ಡಬ್ಬಿಲಿಂತ 2 ಡಬ್ಬಿ ತೊಗೊಂಡು ನೋಡಿರಿ. ಯಾರು ಮಕ್ಕಳು ಅಷ್ಟು ಸ್ವೀಟ್ ತಿನ್ನಲ್ಲ, ನಾನು ನನ್ನ ಯಜಮಾನ್ರು ತಿನ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ 2 ಡಬ್ಬಿ ಹಾಕಿ ನೋಡಿರಿ. ಬ್ಯಾಳೆ ಹೆಸರು ಬಂತಂದ್ರೆ ಈಗ ಬ್ಯಾಳೆ ಹಾಕ್ಬೇಕ್ರಿ. ಬ್ಯಾಳೆ ಹಾಕಿದ್ಮ್ಯಾಗ ನೋಡಿರಿ ಎಣ್ಣೆ ಹಾಕಿ ನೋಡಿರಿ. ಎಣ್ಣೆ ಹಾಕಿರ ದೌಡ್ ಕುದಿತಾವಂತ ಒಂದಿಷ್ಟು ಎಣ್ಣೆ ಹಾಕಿ ನೋಡಿರಿ. ಕಡಲೆಬೇಳೆ ಕುಕ್ಕರ್ಗೆ ಹಾಕಿರ ದೌಡ್ ಕುದಿತಾವ್ರಿ. ಅದನ್ನು ಗುಳ್ಳೆಗೆ ಹಾಕ್ಲತ್ತೀನಲ್ರಿ, ಹಾಕ್ತಾಯಿದ್ದೆ ನೋಡಿರಿ. ಬೇಗ ಕುದಿತಾವ ಅಂತ ಹೇಳ್ಬಿಟ್ಟು ಎಣ್ಣೆ ಕಲಿಸ್ಬಿಟ್ಟು ಹಾಕ್ತಾಯಿದ್ದೆ ನೋಡಿರಿ ಗುಳ್ಳೆಗೆ. ಈಗ ಕುದಿತಾವ್ರಿ. ಕುದಿಯಾಕೆ ಇಟ್ಟೀನಿ ರೀ. ಈಗ ನೋಡಿರಿ ಒಂದು ಹುಗಿ ಬಂತು ನೋಡಿರಿ. ಹುಗ ಬರ್ತಾಯಿದೆ ನೋಡಿರಿ. ಮ್ಯಾಗ ಬುರ್ಗ ಬರ್ತಾಯಿದೆ ನೋಡಿರಿ. ಅದು ತೆಗೆದು ಬಿಡ್ಬೇಕ್ರಿ. ಅದೆಲ್ಲ ಅಂದ್ರೆ ಬೇಳೆ ಇದಾಗ್ತಾವ್ರಿ. ಸ್ವಲ್ಪ ದುಮ್ಮದಾಗಿರ್ತಾವಲ್ರಿ, ಅದು ಮ್ಯಾಗಿನ ಬುರ್ಗ ಬಂತಿರ್ತದೆ. ಹಾಗೆ ಆ ಕಡೆ ಬೇಳೆ ಕುದಿಸ್ಲಾಕಿಟ್ಟು ಈ ಕಡೆ ಹಂಗೆ ಹಿಟ್ಟು ನಾದ್ಕೊಳತ್ತೀನಿ ನೋಡಿರಿ. ಹಿಟ್ಟು ನಾದ್ಕೊತೀನಿ ರೀ. ಒಂದು ಅರ್ಧ ಕೆ ಜಿ ಹಿಟ್ಟು ತರಿಸಿದೆ ರೀ. ಒಂದು ಅರ್ಧ ಕೆ ಜಿ ಅದ ನೋಡಿರಿ. 2 ಡಬ್ಬಿಗೆ ಅರ್ಧ ಕೆ ಜಿ ನೋಡಿರಿ. ಹಿಟ್ಟು ಸೋಸ್ಕೊಂಡು ಕೇಸಿ ಹಾಗೆ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿಷ್ಟು ನೀರು ಹಾಕಿಬಿಟ್ಟು ಮೆದು ನಾದ್ಬೇಕು ರೀ. ಚಂದ ಹೋಳ್ಗೆ ಹಿಟ್ಟಂದ್ರೆ ಚಂದ ಇರ್ಬೇಕು ರೀ. ಇದು ಸೂಪರ್ ಹಿಟ್ಟಾದ್ರೆ ಹೋಳ್ಗೆ ಹಿಟ್ಟಂದ್ರೆ ಗೋಧಿ ಹಿಟ್ಟಲ್ರಿ. ಇದು ಸೂಪರ್ ಹಿಟ್ಟಾದ್ರೆ ಇದು ಹೋಳ್ಗೆ ಸ್ಪೆಷಲ್ ಅದ ರೀ. ಇದು ಹಂಗಂತ ಇದು ತರ್ಸೀನಿ ರೀ ಹೋಳ್ಗೆ ಹಿಟ್ಟು. ನಾದಿಟ್ಟು ನೋಡಿರಿ. ನಾದಿಟ್ಟು ನೀವು ಚಂದ ನೆನಿಬೇಕಲ್ರಿ. ಅದಕ್ಕೆ ನಾದ್ಕೇಸಿ ಮ್ಯಾಗ ದೂರ ಇಡ್ತೀನಿ ರೀ. ಹಂಗೆ ಉಳ್ಳಾಗಡ್ಡಿ ಸ್ಮೆಲ್ ಅದು ಏನು ಬೀಳ್ಬಾರ್ದು ರೀ ಇದಕ್ಕೆ ಹಿಟ್ಟಿಗೆ, ಇಲ್ಲಾಂದ್ರೆ ಹೋಳ್ಗೆ ಬರಲ್ಲ ರೀ. ಅದಕ್ಕೆ ಇದೊಂದು ಟಿಪ್ಸ್ ನೋಡಿರಿ. ಇದು ಉಳ್ಳಾಗಡ್ಡಿ ಸ್ಮೆಲ್ ಬಿದ್ದರೆ ಹೋಳ್ಗೆ ಬರಲ್ಲ ನೋಡಿರಿ. ಇದು ಮ್ಯಾಗ ಜಗಲಿ ಮ್ಯಾಗ ಇಟ್ಕೇಸಿ ಒಂದು ತಾಟು ಮುಚ್ತೀನಿ ರೀ. ಬ್ಯಾಳೆ ನೋಡಿರಿ ನೀರು ಕಲಸ ಅದ ರೀ ಹಿಟ್ಟು ನಾದ್ಕೊಟ್ಟಿಗೆ. ಅದಕ್ಕೆ ನೀರಿಗೆ ಹೆಸರಿಟ್ಟು ನೋಡಿರಿ. ನೀರು ಹೆಸರಿಗಿಟ್ಟು ನೀರು ಹಾಕ್ತೀನಿ ನೋಡಿರಿ ಗುಳಿಗೆ. ತೊಡೆ ಹಾಕಿದ್ದಾರೆ ನೀರು. ಬಕ್ಕಳು ಉಕ್ಕಿ ತಳಗೆ ಚೆಲ್ತಾವ ಅಂತ ಹೇಳ್ಕೇಸಿ ಅದಕ್ಕೆ ತೊಡೆ ಹಾಕಿ ಕುದಿಸ್ತಾಯಿದ್ದೆ ನೋಡಿರಿ. ಬೆಲ್ಲ ಹೊಡ್ಕೊತೀನಿ ರೀ. ಹಂಗೆ ಬೆಲ್ಲ ಒಂದು ಮುದ್ದೆ ಬೆಲ್ಲ ನೋಡಿರಿ. 1 ಕೆ ಜಿ ಅದ ನೋಡಿರಿ ಬೆಲ್ಲ. ಇದು 1 ಕೆ ಜಿ ಒಳಗೆ ಅರ್ಧ ಕೆ ಜಿ ಹಾಕ್ಕೊತೀನಿ ರೀ. ಯಾಕಂದ್ರೆ ಸಣ್ಣ ಡಬ್ಬಿಲಿ 2 ಡಬ್ಬಿ ಹಾಕಿನಲ್ರಿ ಬ್ಯಾಳೆ. ಅದಕ್ಕೆ 2 ಕೆ ಜಿ 2 ಡಬ್ಬಿಗೆ 1 ಕಿಲೋದಾಗೆ ಅರ್ಧ ಕೆ ಜಿ ಹಾಕೀನಿ ರೀ. ಅರ್ಧ ಕೆ ಜಿ ತೆಗೆದಿಡ್ತೀನಿ ರೀ. ಆ ಡಬ್ಬಿ ಹಾಕಿದ್ನಲ್ರಿ, ಅದೇ ಡಬ್ಬಿಲಿ ಅಳತೆ ಮಾಡ್ಕೊತೀನಿ ನೋಡಿರಿ. ಇವಾಗ ಅದರಲ್ಲೇ 2 ಡಬ್ಬಿ ಅಳತೆ ಮಾಡ್ಕೊಂಡ್ಬಿಟ್ಟು ಹಾಕ್ಕೊತೀನಿ ರೀ. ಮೆಜರ್ಮೆಂಟ್ ಗೊತ್ತಾಗಬೇಕಲ್ರಿ ಬೇಳೆಗೆ. ಬೆಲ್ಲ ಮತ್ತು ಸಪ್ಪಗಾದ್ರೆ ಚೆಂದಾಗಲ್ಲ ಅಂತೇಳಿ ಈಗ 2 ಬಟ್ಲೆ ಹಾಕ್ಕೊಂಡು ನೋಡಿರಿ. ಅದರಲ್ಲೇ ಹಾಗೆ ಒಲೆಗೆ ಉಳ್ಳಾಗಡ್ಡಿ ಹಾಕ್ಬೇಕಂತ ಹೊರಗಡೆ ಬಂದೆ ನೋಡಿರಿ. ನೋಡಿರಿ 2 ಉಳ್ಳಾಗಡ್ಡಿ ಒಯ್ದು ಒಲೆಗೆ ಹಾಕ್ತೀನಿ ರೀ. ಇವು ಸಾಂಬಾರಿಗೆ ರೀ. ಒಲೆಗೆ ಹಾಕಿ ಊದ್ಲತ್ತೀನಿ ನೋಡಿರಿ ಒಲೆ. ಅದು ಬೆಂಕಿ ಆರೋಗಿತ್ತು ರೀ. ಅದಕ್ಕೆ ಒಲೆ ಅದು ಹತ್ತಲ್ಲ ಸುಡಲ್ಲ ಅಂತ ಹೇಳಿಸಿ ಅವಕ್ಕೆ ಊದಿ ಅವಕ್ಕೆ ಹಣ್ಣು ಮಾಡ್ಕೊಂಡು ಬಂದೆ ನೋಡಿರಿ. ಟೈಮ್ ನೋಡಿರಿ 8:20 ಆಗಿದೆ ನೋಡಿರಿ ಬೆಳಗ್ಗೆ. ಬಳ್ಳ ಸುಲ್ದು ಕೇಸಿ ಅದಕ್ಕೆ ಹಾಕಿಟ್ಟೀನಿ ರೀ. ಸಾಂಬಾರಿಗೆಲ್ಲ ಸಜ್ಜು ಮಾಡಿ ಇಟ್ಕೊಂಡೀನಿ. ಎಲ್ಲ ಸಾಂಬಾರು ಸಜ್ಜು ಮಾಡಿ ಇಟ್ಕೊಂಡು ಕೇಸಿ ಪಾಣೆ ಹೊಡಿತೀನಿ ರೀ. ಈಗ ಉಸುಬು ಉಳ್ಳಾಗಡ್ಡಿ ಅದು ಕುಟ್ಕೊಂಡೆ, ಬೆಳ್ಳುಳ್ಳಿ ಕುಟ್ಕೊಂಡಿನಿ ರೀ. ಬ್ಯಾಳೆ ಕುದಿಲತ್ತವ್ರಿ. ಹಂಗೆ ಬ್ಯಾಳೆ ಇನ್ನೂ ಕುದ್ದಿಲ್ಲ ರೀ. ಅದಕ್ಕೆ ಬ್ಯಾಳೆ ನೋಡ್ಕೋತಾನೆ ಹಂಗೆ ಹೊರಗೆ ಕೆಲಸ ಮಾಡ್ಕೋತಾ ಇದ್ದೆ ನೋಡಿರಿ. ಹಂಗೆ ಬ್ಯಾಳೆ ಒಲೆ ಮ್ಯಾಗ ಹಾಕೀನಿ ರೀ. ಯಾಕಂದ್ರೆ ಬ್ಯಾಳೆ ಜಲ್ದಿ ಕುದಿಯಲ್ಲ ರೀ. ನೋಡಿರಿ ಇನ್ನೂ ಕುದ್ದಿಲ್ಲ ರೀ ಬ್ಯಾಳೆನ. ಮುಟ್ಟಿ ನೋಡೋರ್ನಾಗಿದ್ದೀನಿ ರೀ. ನಾನು ತಲೆ ಮ್ಯಾಗ ಹಾಕ್ಕೊಂಡಿನಲ್ರಿ, ತಲೆ ತೊಗೊಂಡಿದ್ದೆ. ಅದಕ್ಕೆ ಜಾಡಿಸ್ಬಿಟ್ಟು ಹೂವು ತೊಗೊಂಡು ಬಂದ ರೀ ಸರ್. ಹೂವು ಅದಕ್ಕೆ ಜಾಡಿಸಿ ಹೂವು ಫ್ರಿಜ್ನಾಗ ಇಟ್ಟಿದ್ದಾರೆ. ಹೂವು ಗುಲಾಬಿ ಹೂವು ತೊಗೊಂಡು ಕೇಸಿ ಒಂದು 2-4 ತೊಗೊಂಡು ತಲೆಗೆ ಇಟ್ಕೋಬೇಕಂತ ಬಿಚ್ಚಿ ಕೇಸಿ ನೋಡ್ಕೇಸಿ ಇಟ್ಕೊತೀನಿ ರೀ. ಒಂದು 4 ಚಲೋ ನೋಡ್ಕೇಸಿ ಹೂವು ಸೋರ ತಂದಿರಿ. ಇನ್ನೂ ಕೊಟ್ಟೀನಿ ರೀ. ಅಲ್ಲಿ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಅವರಿಗೆ ಕೊಟ್ಟೀನಿ ರೀ. ನೋಡಿರಿ ಚೆನ್ನಾಗಿದೆ ನೋಡಿರಿ ಹೂವು ಇಟ್ಕೊತೀನಿ ರೀ ತಲೆಯಾಗ. ಇವತ್ತು ಹಬ್ಬ ಅದಲ್ರಿ, ಅದಕ್ಕೆ ತಲೆಗೆ ಇಟ್ಕೊಂಡಿ ನೋಡಿರಿ. ಅದು ಕಾಣ್ತಾಯಿಲ್ಲ ರೀ ವೀಡಿಯೋದಾಗ, ಇಟ್ಕೋಕೆ ಬರ್ತಾಯಿಲ್ಲ. ಹೂವು ಇಟ್ಕೊಂಡ್ಬಿಟ್ಟು ಹಾಗೆ ಬಂದು ನೋಡಿದರೆ ಬ್ಯಾಳೆ ಕುದ್ದಿವು. ಅದಕ್ಕೆ ಬ್ಯಾಳೆ ಬಸ್ಕೊಳತ್ತೀನಿ ನೋಡಿರಿ. ನೀರು ಬಸ್ಕೊಂಡು ಕೇಸಿ ಈಗ ಅಷ್ಟು ಜಾನ್ತೀನಿ ರೀ. ಒಂದು ನೀರು ಇಲ್ಲದ ಜಾನ್ ಕೇಸಿ ಒಲೆ ಮ್ಯಾಗ ಇಡ್ತೀನಿ ರೀ. ಒಲೆ ಮ್ಯಾಗ ಇಟ್ಕೇಸಿ ಅಷ್ಟು ಬೆಲ್ಲ ಹೊಡೆದಿಟ್ಟಿದ್ದೀನಲ್ರಿ. ಬೆಲ್ಲ ಹಾಕ್ತೀನಿ ರೀ. 2 ಡಬ್ಬಿ ಹಾಕಿಟ್ಟಿದ್ನಲ್ರಿ ಬೆಲ್ಲ ಹಾಕ್ಲತ್ತೀನಿ ನೋಡಿರಿ. ಅಷ್ಟು ಬೆಲ್ಲ ಹಾಕಿಬಿಟ್ಟು ಚೆಂದಾಗ ಸ್ವಲ್ಪ ತಳಗ ಮ್ಯಾಗ ತಿರುಗಬೇಕು ರೀ. ಸ್ವಲ್ಪ ಮುಚ್ಚಿಡ್ತೀನಿ ರೀ. ಸ್ವಲ್ಪ ನೀರು ಬಸಿತು ನೋಡಿರಿ. ಮುಚ್ಚಿಟ್ಟು ಮ್ಯಾಗ ಶುಂಠಿ ಇಲಚಿ ಕುಟ್ಕೋತೀನಿ ನೋಡಿರಿ. ಶುಂಠಿ ಹಾಕ್ಬೇಕಂದ್ರೆ ಹೋಳ್ಗೆ ಹರಿತೇವೆ ರೀ ಶುಂಠಿ ಸೊಪ್ಪಿಗೆ. ಅದಕ್ಕೆ ಇಲಚಿ ಒಂದೇ ಹಾಕ್ಕೊತೀನಿ ರೀ.
ಸ್ವಲ್ಪ ಅವಡ ಕುಟ್ಕೇಸಿ ಹಾಕೋತೀನಿ ನೋಡಿರಿ. ಮಿಕ್ಸರ್ಗೆ ಹಾಕ್ತೀವಲ್ಲ ರೀ ಜಲ್ದಿ ಇದಾಗ್ತದೆ ರೀ ಅದ್ರಾಗೆ. ಸ್ವಲ್ಪ ನೋಡಿರಿ ತಳಗ ಮ್ಯಾಗ ಮಾಡ್ಕೊಳತ್ತೀನಿ ನೋಡ್ರಿ. ಇಲಚ್ಚಿ ಹಾಕಿಬಿಟ್ಟು ಮುಚ್ಚಿಡ್ತೀನಿ ರೀ. ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಬಂದ್ ಮಾಡ್ತೀನಿ ರೀ. ಬಂದ್ ಮಾಡಿ ಸಾರು ಅದು ಬಸ್ಕೊಂಡಿದ್ದಲ್ಲ ರೀ, ಅದಕ್ಕೆ ಉಪ್ಪು ಹಾಕ್ತೀನಿ ರೀ, ಅರಿಶಿಣ ಹಾಕ್ಕೊಂಡು ಖಾರ ಹಾಕಿ ಹುಳಿ ನೆನಿಟ್ಟಿಲ್ಲ ರೀ. ಹುಳಿ ನೆನಿಡ್ತೇನೆ ರೀ. ಹುಳಿಗೆ ರೀ ಹುಣ್ಸೆಹಣ್ಣು ನೆನಪಿದ್ದಿಲ್ಲ ರೀ, ಅದಕ್ಕೆ ಹುಣ್ಸೆಹಣ್ಣು ಅದಕ್ಕೆ ಈಗ ನೆನಿಟ್ಟಿನಿ ನೋಡಿರಿ. ನನ್ನ ಮಕ್ಕಳು ರೆಡಿಯಾಗಿ ಹೆಂಗೆ ನಿಂತಿದ್ದಾರೆ ನೋಡಿರಿ. ಸಾಂಬಾರು ಪಾನಿ ಹೊಡಿತೀನಿ ನೋಡಿರಿ. ಹಂಗೆ ನಮ್ಮ ಮಕ್ಕಳು ಕರೆದಾರಲ್ಲ ರೀ, ಹೊರಗೆ ಹೋಗಿದ್ದಾರೆ ರೀ. ಸಾಂಬಾರು ಬಂದು ಮಾಡಿಬಿಟ್ಟು ಪಾನಿ ಹೊಡಿಬೇಕಂತ ಕರೆದರು. ಹೊರಗೆ ಹೋಗಿ ಫೋಟೋ ತಗೊಂಡು ಅವ್ರಿಗೆ ಹೊರಗಡೆ ಕಳಿಸಿ ಸಾಂಬಾರು ಪಾನಿ ಹೊಡ್ಲತ್ತಿದ್ದಾರೆ. ಸಾಂಬಾರು ಕಟ್ಟಿನ ಸಾಂಬಾರು ನೋಡಿರಿ. ಇದು ಆಯ್ತು ನೋಡಿರಿ. ಬೇಳೆ ಪಾನಿ ಹಾಕಿ ನೋಡಿರಿ. ಸಾಕ್ರಿ, ಅಷ್ಟೇ ಸಾಕ್ರಿ. ಮಿಕ್ಸರ್ಗೆ ಹಾಕ್ಕೊಬೇಕಂತ ಅವರು ನಮ್ಮ ಮನೆಯವ್ರಿಗೆ ಹಚ್ಚಿದ್ದಾರೆ ನೋಡಿರಿ. ರುಬ್ಲಾಗತ್ತಾರೆ ನೋಡಿರಿ. ಒಂದೇ ಸಾಚಿ ಹಾಕಿದ್ರು ಬರಲಾಗ್ಯದ ಅಂತ ಬಿಟ್ಟು ಹೋದ್ರೆ ಮತ್ತು ನಾನೇ ಇಟ್ಟು ತೆಗೆದಿಟ್ಟೀನಿ ರೀ. ನಮ್ಮ ಅತ್ತೆ ಬಾ ಅಂತ ಕಿಸ್ತಾಗ ಫೋನ್ ಹಚ್ಚಿದ್ರು. ಮತ್ತು ತಳಗ ಅಲ್ಲೇ ನನ್ನ ಕೆಲಸ ಅಲ್ಲೇ ಇಟ್ಟು ನಮ್ಮ ಅತ್ತೆ ಮನೆಗೆ ಬಂದೆ ನೋಡಿರಿ. ನಮ್ಮ ಅತ್ತೆ ಮನೆಗೆ ಬಂದು ನಮ್ಮ ಅತ್ತೆ ಪೂಜೆ ಮಾಡ್ಲತ್ತಾಳ ನೋಡಿರಿ. ಪೂಜೆ ಮಾಡ್ಲತ್ತಾಳ ಅಂತ ಹಂಗೆ ವಿಡಿಯೋ ಮಾಡ್ತಿದ್ದೆ ರೀ. ಹಂಗೆ ನಮ್ಮ ಅತ್ತೆ ಪೂಜೆ ಮಾಡ್ಕೋತಾನೆ ನೋಡಿರಿ. ಎರಡೇ ಪೂಜೆ ಮಾಡತ್ತೀನಿ ನೋಡಿರಿ. ಪೂಜೆ ಮಾಡತ್ತಾಳ್ರಿ, ನಾನು ಸುಮ್ಮನೆ ನಿಂತೀನಿ ರೀ. ನಮ್ಮ ಅತ್ತೆ ಎಲ್ಲ ಮಾಡಿದಳ್ರಿ. ಅದಕ್ಕೆ ನಾ ಹೋಳ್ಗೆ ಅಲ್ಲೇ ನಂಬುದು ಹೋಳ್ಗೆ ಅಲ್ಲೇ ಇಟ್ಬಿಟ್ಟು ನಮ್ಮ ಅತ್ತೆ ಬಳಿ ಬಂದು ದೇವ್ರಿಗೆ ಬಂದೆ ನೋಡಿರಿ. ದೇವ್ರಿಗೆ ಪೂಜೆ ಮಾಡಿ ರೆಡಿ ಆಗಿಬಿಟ್ಟು ಗುಡಿಗೆ ಬಂದೆ ನೋಡಿರಿ. ನಾಗಪ್ಪಗೆ ರೀ, ನಮ್ಮ ಊರಾಗ ಅಗಸ್ಯಾಗ ಮಾಡ್ತಾರೆ ರೀ ಹಾಲು ಎರೆಯೋದು. ಅಗಸಿ ಒಳಗೆ ಬಂದೆ ನೋಡಿರಿ. ಎಷ್ಟು ಜನ ಇದ್ದಾರೆ ನೋಡಿರಿ ಅಗಸಿ ಒಳಗೆ ರೀ. ಜಾಗನೇ ಬಿಡ್ತಾಯಿಲ್ಲ ರೀ, ಅದಕ್ಕೆ ಹಿಂದೆ ಸೈಡ್ ನಿಂತಿದೆ. ನಮ್ಮ ನಾದಿನಿ ಹಾಲದು ಹಾಕ್ಲತ್ರ ಪೂಜೆ ಅದು ಮಾಡ್ತಾಳ್ರಿ. ಅದಕ್ಕೆ ನಾನು ಹಿಂದೆ ಸೈಡ್ ನಿಂತ್ಬಿಟ್ಟು ಮತ್ತು ಕರೆದಳು. ನಾನು ಹೋಗಿ ನಮ್ಮ ನಾದಿನಿ ನಾನು ಮಾಡ್ತಾಯಿದ್ದೀನಿ ನೋಡಿರಿ ಪೂಜೆ. ನಿಂದ್ರಕ್ಕೆ ಜಾಗ ಇಲ್ಲರಿ, ಅಷ್ಟೊಂದು ಮಂದಿ ರೀ. ಎಲ್ಲರೂ ಜನ ನಮ್ಮೂರು ಪೂರ ಅಗಸಿಗೆ ಬರ್ತಾರೆ ಹಾಲು ಎರೆಯೋಕೆ. ಇಲ್ಲಿ ಹಾಲು ಎರ್ಕೊಂಡ್ಬಿಟ್ಟು ಮತ್ತು ದೇವ್ರಿಗೆ ಹೋಗ್ಬೇಕ್ರಿ. ಅಲ್ಲಿ ಉತ್ತಿಗೆ ಹೋಗ್ಬೇಕ್ರಿ. ಉತ್ತಿಗೆ ಹೋಗಿಬಿಟ್ಟು ಅಲ್ಲಿನೂ ಇರ್ಬೇಕ್ರಿ. ಹಾಲು ಎರಿತೀವಿ ರೀ. ಹಾಲು ಎರೆದು ಅಲ್ಲಿ ಹಿಂದೆ ಹನುಮಾನ್ ದೇವ್ರ ಗುಡಿ ಅದ್ರಿ. ಹನುಮಾನ್ ದೇವ್ರ ಗುಡಿ, ಈಶ್ವರ ಗುಡಿ ಅದ್ರಿ. ಅವೆರಡು ಗುಡಿಗೆ ಹೋಗಿ ಹಾಗೆ ಸ್ವಲ್ಪ ಮಾಡಿ ಬರ್ಬೇಕಂತ ಹನುಮಾನ್ ದೇವ್ರ ಗುಡಿಗೆ ಹೊಂಟೀವಿ ನೋಡಿರಿ. ಹನುಮಾನ್ ದೇವ್ರ ಗುಡಿಗೂ ನಾಗರಾವ್ ರೀ. ಅಲ್ಲಿನೂ ಪೂಜೆ ಮಾಡ್ಯಾರ ನೋಡಿರಿ. ಹನುಮಾನ್ ದೇವ್ರ ಗುಡಿ ನೋಡಿರಿ. ಇದು ನಾಗರ ಪೂಜೆ ನೋಡಿರಿ. ಇದು ನೋಡಿರಿ, ನಾಗರ ಪೂಜೆ ಐತ್ರಿ. ಹಂಗೆ ಹನುಮಾನ್ ದೇವ್ರಿಗೆ ಸುತ್ತ ಹಾಕ್ಬೇಕಂತ 1-2 ಸುತ್ತ ಹಾಕಿವಿ ರೀ. ಲೇಟ್ ಆಗ್ತದಂತ 2 ಸುತ್ತ ಹಾಕಿಬಿಟ್ಟು ಮತ್ತು ಈಶ್ವರ ಗುಡಿಗೆ ಹೋಗಿರಿ. ಈಶ್ವರ ಗುಡಿಗೆ ಹೋಗಿ ಅಲ್ಲಿನೂ ಸ್ವಲ್ಪ ಮಾಡಿ ಆಧಾರ ಹಚ್ಕೊಂಡು ನಮ್ಮ ಮಗಳಿನ ಆಧಾರ ಹಚ್ಚಿ ಅಲ್ಲಿದು ಹೋಗ್ತೀವಿ ರೀ. ಮತ್ತು ಅಗಸ್ಯಾಗ ಬಂದು ಅಗಸಿಲಿಂತ ಉತ್ತಿಗೆ ಬಂದೆ ನೋಡಿರಿ. ಅದು ವೀಡಿಯೋ ಆಗಿಲ್ಲ ರೀ, ವೀಡಿಯೋ ಕಟ್ ಆಗ್ಯದ್ರಿ. ಇದು ಉತ್ತಿಗೆ ಬಂದು ಉತ್ತಿಗೆ ಹಾಲು ಎರಿಯತ್ತಲ್ಲ ರೀ. ಅಲ್ಲಿ ಅಗಸ್ಯಾನ್ಕಿಂತ ಇದೇ ಮೇನ್ ನೋಡಿರಿ ಉತ್ತಿಂದು. ಇದು ಉತ್ತಿಗೆ ಎಲ್ಲರೂ ಅಲ್ಲೇ ಎರೆದು ಬಂದ್ಮ್ಯಾಕೆ ಇಲ್ಲಿ ಎರೆದು ಹೋಗ್ತಾರೆ ಮನೆಗೆ. ನಾನು ನಮ್ಮ ನಾದಿನಿ ಹಾಕ್ಲತ್ತೀವಿ ನೋಡಿರಿ. ಹಳ್ಳ, ಕಡುಬು, ಕುಂಕುಮ ಎಲ್ಲ ತೊಗೊಂಡು ಬಂದಿದ್ದೇವೆ ರೀ. ಕುಂಕುಮ ಹಚ್ಚಲತ್ತಾಳ. ನಾನು ಹಚ್ಲತ್ತೀನಿ. ಹಾಗೆ ನೈವೇದ್ಯ ಮಾಡ್ಲತ್ತಾಳ್ರಿ. ಆ ನೂಲು ದಾರ ಅಂತ ಹಾಕ್ತಾರಲ್ಲ ರೀ, ಅವನು ತಂದೀವಿ. ಎಲ್ಲ ಮಾಡಿದೆವು ನೋಡಿರಿ. ಹಾಲನ್ನ ಸೋರ್ಸ್ಲತ್ತಿದ್ದಾರೆ. ಅಗರಬತ್ತಿ ಹಚ್ಬೇಕಂದ್ರೆ ಅಲ್ಲಿ ಕಡ್ಡಿ ಬಿದ್ದಿಲ್ಲ ರೀ, ದೀಪನೂ ಇದ್ದಿಲ್ಲ, ಗಾಳಿ ನಿಂದಿರ್ತಾ ಇಲ್ಲ ರೀ. ಗಾಳಿ ಜಾಸ್ತಿ ಇತ್ತು. ಅದಕ್ಕೆ ಹಳ್ಳ, ಕಡುಬು ನೈವೇದ್ಯ ಹಿಡಿದ್ಬಿಟ್ಟು ಹಾಲು ಹಾಕ್ಲತ್ತೀವಿ ನೋಡಿರಿ. ಈಗ ಹಾಲು ಹಾಕ್ತೀವಿ ರೀ. ಈಗ ನಮ್ಮ ನಾದಿನಿ ನಾನು ಕಲ್ತು ಹಾಲು ಹಾಕ್ತೀವಿ ನೋಡಿರಿ. ಆ ಹುಡುಗಿ ನಗ್ಲತ್ತಾಳ್ರಿ. ನಮ್ಮ ಮಗಳು ವೀಡಿಯೋ ಮಾಡ್ತಿಳು. ಹೇಳಬೇಕಿಲ್ಲ, ವೀಡಿಯೋ ಮಾಡ್ತಾಯಿದ್ದೀವಿ, ನಾನು ಸ್ವಲ್ಪ ಚೆನ್ನಾಗಿ ನಿಂದಿರ್ತೀನಿ ಅಂತ ನಗ್ತಾಯಿದ್ದಳ್ರಿ ಆಕಿ. ಆಮೇಲೆ ಮತ್ತು ಆಯ್ತು ತೆಗಿ ಅಂತಂದಳ್ರಿ ಆಕಿ. ನನ್ನ ಮಗಳು ನಾವು ವೀಡಿಯೋ ಮಾಡ್ಲತ್ತೀವಿ ಅಂತ ನೋಡಿರಿ ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ. ಹಾಲು ಹೆಂಗಲತ್ತಾವ ನೋಡಿರಿ. ನೋಡಿರಿ ಹಾಲು ಇರ್ಲತ್ತೀವಿ ನೋಡಿರಿ. ಹಾಲು ಎರೆದು ಆಧಾರ ಹಚ್ಕೋತೀವಿ ನೋಡಿರಿ. ಈಗ ಶಮಡಿ ನನ್ನ ಮಗಳಿಗೆ ಹಚ್ತೀನಿ ನೋಡಿರಿ ಆಧಾರ. ನಾನು ಹಚ್ಕೋತೀನಿ ನೋಡಿರಿ. ಹಾಲು ಎರೆದ್ಬಿಟ್ಟು ಹಾಗೆ ಹೋಗ್ಬಾರ್ದ್ರಿ. ಅದಕ್ಕೆ ಕಲ್ಲು ತೊಗೊಂಡು ಮನೆಗೆ ಬಂದೆ ನೋಡಿರಿ. ಮನೆಗೆ ಬಂದು ವಸ್ತುಲ್ ಪೂಜೆ ಮಾಡ್ಬೇಕಂತ್ರಿ. 5 ಕಲ್ಲಿಟ್ಟು ಆ ಕಡೆ ಪೂಜೆ ಮಾಡಿ ಹಾಲು ಎರೆದು ಮತ್ತು ಮನೆಗೆ ಬಂದೆ ನೋಡಿರಿ. ಈಗ ಮನೆಗೆ ಬಂದು ಒಳಗಡೆ ಜಗಲಿ ರೂಮ್ನಾಗ ಹೋಗಿ
ಲೈಟ್ ಹಾಕಿದಿಲ್ಲ ರೀ, ಲೈಟ್ ಹಾಕಿಬಿಟ್ಟು ಮತ್ತು ಜಗಲಿ ಬಲ್ಲಿ ಹೋಗಿ ಎಲ್ಲ ಹಾಲು ಇದ್ದವು ರೀ ನಗಸು. ಅವು ಸಾಲು ಎರ್ದ್ರೈತೆ ಅಂತ ಅವು ಸಾಲು ಎರ್ದೆ ನೋಡ್ರಿ. ಅವು ಸಾಕು ಕುಳ್ಸಮ್ಮ ಕೇಸಿ ನನ್ನ ಮಗ ಹಾಲು ಇರ್ತೀನಿ ಅಂತ ಕೇಸಿ ಅವನು ಒಂದು ದಿವಸ ಹಾಕ್ಕೊಂಡು ಅವನು ಹಾಲು ಎರ್ದ ನೋಡ್ರಿ. ಬ್ಯಾಡಪ್ಪ ಅಂದ್ರೆ ಕೇಳಿಲ್ಲ ರೀ, ಹಾಲು ಎರ್ದ ನೋಡ್ರಿ. ಅವನು ಹಾಲು ಎರ್ದ್ಬಿಟ್ಟು ಆಯ್ತು ಎಲ್ಲ ಅಗರಬತ್ತಿ ಆರೋಗಿತ್ತು ರೀ. ಅದು ಆ ಅಗರಬತ್ತಿ ಹಚ್ಚಿ ಕೇಸಿ ಬೆಳಗ್ಗೆ ನೋಡ್ರಿ ಮತ್ತು ಗಂಟೆ ಹಚ್ಚಿ ನೋಡಿರಿ ನಮ್ಮ ಮನೆ ಜಗಲಿ ನೋಡಿರಿ ಹೇಗಿದೆ. ಮಾಡಿಬಿಟ್ಟು ಹಾಗೆ ನನ್ನ ಮಗಳಿಗೂ ಜೋಕಾಲಿ ಆಡ್ತೀನಿ ಅಂದ್ರೆ ಜೋಕಾಲಿ ಕುಂದರ್ಸಿ ಜೋಕಾಲಿ ಆಡ್ಸಲತ್ತ ನೋಡ್ರಿ. ಅವ್ರ ಪಪ್ಪ ಹೊಸ ಮಂದಿ ಜೋಕಾಲಿ ಆಡ್ಲತ್ತಾರ ನೋಡ್ರಿ. ನಾನು ಎಲ್ಲತ್ತಿರ ಜೋಕಾಲಿ ಆಡ್ಲಕ್ಕ ಆಕೆ ಹಿಡಿಯೋಕೆ ಒಟ್ಟು ಹಿಡಿತಾ ಇದ್ದಿಲ್ಲ ರೀ. ಆಕೆ ಸಣ್ಣಕ್ಕಿ ಜೋರ್ಲೆ ಇಳಿಸಿ ದೊಡ್ಡ ಕೂಡ್ಲಕ್ಕೆ ಹೋದೋಳ್ರಿ, ಜಾರಿ ಬಿದ್ದು ನೋಡ್ರಿ. ಜಾರಿ ಬಿದ್ದು ಮತ್ತು ಕುಂತೋಳ್ರಿ ಜೋಕಾಲಿಯಾಗ. ಹಂಗೆ ಆಡ್ತಾ ಇದ್ದಾರೆ ನೋಡ್ರಿ. ಅವ್ರ ಅಣ್ಣ ತೂಗ್ತಾ ಇದ್ದಾನೆ, ಆಕೆ ಕುಂತಿದ್ದಾಳೆ ನೋಡ್ರಿ. ಜೋಕಾಲಿ ಆಡ್ತಾ ಇದ್ದಾವೆ ನೋಡ್ರಿ. ಜೋಕಾಲಿ ಹಬ್ಬ ನೋಡ್ರಿ. ಇವತ್ತಿನ ಲಾಗ್ ಇಷ್ಟೇ ನೋಡ್ರಿ. ಹಬ್ಬ ನಾಗರ ಪಂಚಮಿ ಹಬ್ಬ, ಜೋಕಾಲಿ ಹಬ್ಬ. ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ನಮ್ಮ ಚಾನಲ್ ಯಾರಾದರೂ ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ರೀ.